ಗುಡ್ ಮಾರ್ನಿಂಗ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಎಲ್ರಿಗೂ ಈ ವರ್ಷ ಒಳ್ಳೇದ್ ಮಾತ್ರ ಬರ್ಲಿ. ಓಕೆ, ನಾವು ಈ ದಿವ್ಸ ಹೊಸ ವರ್ಷದ ದಿವ್ಸ ನಾವು ಸ್ವಲ್ಪ ಒಂದು ಪ್ರಯಾಣ ಹೊಟ್ವಿ. ಅಂದ್ರೆ ತುಂಬಾ ದಿನ ಆಯ್ತು, ಮನೇಲಿ ಎಲ್ರಿಗೂ ಹುಷಾರಿಲ್ಲ. ಒಬ್ರಾದ್ಮೇಲೆ ಒಬ್ರು ಜ್ವರದಲ್ಲಿ ಬಿದ್ದಿದ್ವಿ. ಸೊ ಅದರಿಂದ ಒಂದು ರಿಫ್ರೆಶ್ಮೆಂಟ್ಗೆ ಅಂತ ಎಲ್ರು ಸ್ವಲ್ಪ ಮಟ್ಟಿಗೆ ಚೇತರಿಸ್ಕೊಂಡ್ ಕೂಡ್ಲೆ ಎಲ್ರು ಹೊರಗಡೆ ಹೋಗೋಣ ಅನ್ಕೊಂಡ್ವಿ. ಫಸ್ಟ್ ಡೇನೆ ಫಸ್ಟ್ ಎಲ್ಲಿಗೆ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇರ್ಬೇಕಾದ್ರೆ ಮಗ ಹೇಳ್ದ ಬನ್ನೇರ್ಘಟ್ಟಕ್ಕೆ ಹೋಗೋಣ ಅಮ್ಮಮ್ಮ ಅಂತ. ಸರಿ ಅಂತ ಹೊರಟ್ವಿ ಎಲ್ರು. ಟ್ರಾಫಿಕ್ ಏನು ಇರೋದಿಲ್ಲ ಅಂತ ಮಧ್ಯಾಹ್ನವರೆಗೂ ಮನೇಲೇ ಕಳೆದ್ವಿ. ಮೆಲ್ಲೆ ಹೊರಡುವಾಗ ಫುಲ್ಲು ಟ್ರಾಫಿಕ್. ಅನ್ಕೊಂಡಿದ್ಕಿಂತಲೂ ಜಾಸ್ತಿ ಎಲ್ರು ಮೋಸ್ಟ್ಲಿ ನಾವ್ ಅನ್ಕೊಂಡ್ವಿ ನೈಟ್ ಎಲ್ಲ ಪಾರ್ಟಿ ಎಲ್ಲ ಮುಗಿಸ್ಕೊಂಡೆಲ್ಲ ಮನೆ ಸೇರಿರ್ತಾರೆ, ಹಗಲು ಯಾರು ಹೊರಗಡೆ ಇರೋದಿಲ್ಲ ಅಂತ. ನೋಡಿದ್ರೆ ಟ್ರಾಫಿಕ್ ಅಂದ್ರೆ ಟ್ರಾಫಿಕ್. ನಾವ್ ಒಂದೊಂದ್ ರೋಡ್ಗಳನ್ನ ಐ ಮೀನ್ ಎಲ್ಲಿ ಶಾರ್ಟ್ ಕಟ್ ಟ್ರಾಫಿಕ್ ಕಡಿಮೆ ಇರುತ್ತೆ ಆತರ ಎಲ್ಲ ನೋಡ್ಕೊಂಡು ಎಸ್ಕೇಪ್ ಆಗ್ತಾ ಇದ್ವಿ. ಸುಮಾರು ಹೆಚ್ಚಿನ ಮಟ್ಟಿಗೂ ನಮ್ಗೆ ಟ್ರಾಫಿಕ್ಕೇ ಸಿಕ್ತು. ಗೊತ್ತಲ್ವಾ, ಬೆಂಗಳೂರು ಅಂದ್ರೆ ಯಾವಾಗ್ಲೂ ಗಜಿಬಿಜಿ ಇರುತ್ತೆ. ನಾವು ಹೊಸ ವರ್ಷ ಏನು ಇರಲ್ಲ ಅನ್ಕೊಂಡು ಹೊರಟ್ರೆ ಫುಲ್ಲು ಟ್ರಾಫಿಕ್ ಇತ್ತು. ಓಕೆ, ಇಲ್ಲೊಂದ್ ಸ್ವಲ್ಪ ಫ್ರೀ ಆಗಿದೆ. ನಾನು ಬೆಂಗಳೂರಲ್ಲಿ ಒಂದು 20 ವರ್ಷದಿಂದ ನಾನು ಬೆಂಗಳೂರಲ್ಲೇ ಇದ್ದೀನಿ. ಕೊಡಗಿಂದ ಬಂದು ನಾನು ಬೆಂಗಳೂರಲ್ಲೇ 20 ವರ್ಷದ ಮೇಲಾಯ್ತು. 20 ವರ್ಷದಕ್ಕಿಂತಲೂ ಜಾಸ್ತಿನೇ ಆಯ್ತು ಬೆಂಗಳೂರಲ್ಲೇ ಇದ್ದೀನಿ. ನಾನು ಬೆಂಗಳೂರದು ಬೆಳವಣಿಗೆ ಎಲ್ಲ ಆಲ್ಮೋಸ್ಟ್ ಎಲ್ಲ ನೋಡ್ಕೊಂಡೇ ಬೆಳೆದಿದ್ದೀನಿ. ಸೊ ಕೆಲವೊಂದ್ ಕಡೆ ನಾನು ಈ ಕಡೆ ಎಲ್ಲ ತುಂಬಾ ಟೈಮ್ ಆಯ್ತು ಈ ಕಡೆಗೆಲ್ಲ ಬರ್ದೆ. ಇವಾಗ ನೋಡಿದ್ರೆ ನಾನ್ ಲಿಟ್ರಲಿ ನನಗೆ ಪ್ಲೇಸಸ್ಸೇ ಗೊತ್ತಾಗ್ತಾ ಇಲ್ಲ. ಇದು ಆ ಪ್ಲೇಸಾ ಅಂತಾನೆ ನಾನ್ ಕೇಳ್ತಾ ಇದ್ದೆ ನಮ್ಮ ಮನೆಯವ್ರ ಹತ್ರ. ಲಿಟ್ರಲಿ ಗೊತ್ತೇ ಆಗ್ತಾ ಇಲ್ಲ, ಅಷ್ಟೊಂದು ಚೇಂಜ್ ಆಗಿದೆ ಬೆಂಗಳೂರು. ಅಷ್ಟೊಂದು ಡೆವಲಪ್ ಆಗಿದೆ. ಚೇಂಜ್ ಅನ್ನೋದಕ್ಕಿಂತಲೂ ತುಂಬಾನೇ ಡೆವಲಪ್ ಆಗಿದೆ. ಇದು ಬಂದ್ಬಿಟ್ಟು HAL ಏರಿಯಾ ಗೊತ್ತಲ್ವಾ, ಓಲ್ಡ್ ಏರ್ಪೋರ್ಟ್. ಇಲ್ಲೇ ಏರ್ಪೋರ್ಟ್ ಇದ್ದಿದ್ದು ಮೊದಲು. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೂಡ ಇಲ್ಲೇ ಇತ್ತು. ನಾನ್ ಬೆಂಗಳೂರು ಬಂದ ಬಿಗಿನಿಂಗ್ ಅಲ್ಲ ಈ ಕಡೆ ಬರುವಾಗ ಈ ಮರ ಎಲ್ಲ ಕಾಣಿಸ್ತಾ ಇದೆ ಅಲ್ಲ, ಈ ಮರದ ಮೇಲೆಲ್ಲ ಹುಡುಗರು ಹತ್ತಿ ನಿಂತು ಫ್ಲೈಟ್ ಎಲ್ಲ ಲ್ಯಾಂಡ್ ಆಗೋದು ಟೇಕ್ ಆಫ್ ಆಗೋದೆಲ್ಲ ನೋಡ್ತಾ ಇರೋರು. ನಾನು ಇದೇನಪ್ಪ ಈ ತರ ನೋಡ್ತಾರಲ್ಲ, ಮರ ಹತ್ಬಿಟ್ಟೆಲ್ಲ ಕೂತ್ಕೊಂಡಿರೋರು. ನಮ್ಗೆ ಹೆಣ್ಮಕ್ಳು ಆಗೋದಿಲ್ಲ, ನಾವು ಸುಮ್ಮನೆ ಅವ್ರನ್ನ ನೋಡ್ಕೊಂಡು ಹೋಗ್ತಾ ಇದ್ವಿ. ಇವ್ರು ಹತ್ತಿ ಕೂತ್ಕೊಂಡು ಅಷ್ಟೊಂದು ಇದರಲ್ಲಿ ಆಸಕ್ತಿಯಿಂದ ಅವ್ರು ನೋಡೋರು ಅವಾಗ. ಇವಾಗೆಲ್ಲ ಕಾಮನ್ ಆಗಿದೆ, ಎಲ್ಲ ಡೊಮೆಸ್ಟಿಕ್ ಫ್ಲೈಟ್ ಆದ್ರೂ ಎಲ್ರು ಚೀಪ್ ಆಗಿ ಬಂದ್ಬಿಟ್ಟಿದೆ. ಎಲ್ರು ಪ್ರಯಾಣ ಮಾಡ್ತಾ ಇರ್ತಾರೆ ಫ್ಲೈಟ್ ಅಲ್ಲೆಲ್ಲ. ನೋಡಿ, ಇದು ಎಂಟ್ರೆನ್ಸ್ ಆಗಿತ್ತು. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಇದು ಎಂಟ್ರೆನ್ಸ್ ಆಗಿತ್ತು ಅವಾಗ. ಓಕೆ, ನೋಡಿದ್ರಲ್ಲ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಗ್ಬಿಟ್ವಿ. ಇದು ಕೆಂಫೋರ್ಟ್. ಎಸ್, ಕೆಂಫೋರ್ಟ್ ಹತ್ರ ಬೆಂಗಳೂರಲ್ಲಿ ಇವಾಗ ಎಲ್ಲಿ ನೋಡಿದ್ರು ಮಾಲ್ಗಳು. ಅವಾಗೆಲ್ಲ ಮಾಲ್ಗಳು ಅಷ್ಟೊಂದು ಇರ್ಲಿಲ್ಲ. ಕೆಂಫೋರ್ಟ್ ತುಂಬಾ ಫೇಮಸ್ ಆಗಿತ್ತು ಓಲ್ಡ್ ಏರ್ಪೋರ್ಟ್ ರೋಡ್ ಅಲ್ಲಿ. ಅವಾಗ ನಾನ್ ಮಾರ್ತಳ್ಳಿಯಲ್ಲಿದ್ದೆ ಸುಮಾರು ಟೈಮು. ಅವಾಗ ಕೆಂಫೋರ್ಟ್ಗೆಲ್ಲ ನಾವು ಬರ್ತಾ ಇದ್ವಿ ಅವಾಗ ಬಂದು ಶಾಪಿಂಗ್ ಅಂತ ಹೆಚ್ಚೇನು ಮಾಡ್ತಾ ಇರ್ಲಿಲ್ಲ, ಸುಮ್ನೆ ಸುತ್ತಾಡ್ಕೊಂಡಾದ್ರೂ ಹೋಗ್ತಾ ಇದ್ವಿ. ಅವಾಗ ಮಾಲ್ಗಳೆಲ್ಲ ಅಷ್ಟು ಹೆಚ್ಚಿನದಾಗಿ ಇರ್ಲಿಲ್ಲ. ನಾನು ತುಂಬಾ ಕಡೆ ಬೆಂಗಳೂರಲ್ಲಿ ಮದುವೆಗ್ ಮುಂಚೆ ಬೆಂಗಳೂರಲ್ಲಿ ತುಂಬಾ ಕಡೆ ಇದ್ದೆ ನಾನು. ಮಾರ್ತಳ್ಳಿ, ಮಲ್ಲೇಶ್ವರಂ, ಶ್ರೀನಗರ, ಹನುಮಂತ ನಗರ ಆ ಕಡೆ ಎಲ್ಲ ಇದ್ದೆ. ಸೊ ಈ ಏರಿಯಾದಲ್ಲೂ ನಾನು ಇದ್ದೆ. ನೋಡಿ, ಮಣಿಪಾಲ್ ಹಾಸ್ಪಿಟಲ್ ಇದು. ಈ ಹಾಸ್ಪಿಟಲ್ ಅಲ್ಲೂ ನಾನು ಅವಾಗ ಚೆಕಪ್ಗೆ ಅಂತ, ನಂದು ಹೆಲ್ತ್ ಇಶ್ಯೂ ಇಂದ ನಾನು ಅವಾಗ ಚೆಕಪ್ಗೆ ಅಂತ ಬರ್ತಾ ಇದ್ದೆ. ಅದ್ ನೋಡಿದಾಗ ಮೆಮರೀಸ್ ಬಂತು. ಸೊ ಅದನ್ನ ಕ್ಯಾಪ್ಚರ್ ಮಾಡ್ಕೊಂಡೆ. ಸೊ ಬೆಂಗಳೂರಲ್ಲಿ ಇವಾಗ ಮರ ಗಿಡ ಎಲ್ಲ ಕಾಣೋದು ಅಪರೂಪ. ನೋಡಿ, ಈ ಏರಿಯಾ ಒಂದ್ ಸ್ವಲ್ಪ ತಣ್ಣಗೆ ಅನ್ಸುತ್ತೆ ಇಲ್ಲಿ ಹೋಗುವಾಗ. ರೋಡ್ ಸ್ವಲ್ಪ ಫ್ರೀ ಆಗಿರುತ್ತೆ, ತುಂಬಾ ಮರ ಗಿಡಗಳು ಇರುತ್ತೆ. ಇದೆಲ್ಲ ಡಿಆರ್ಡಿಒನ ಮಿಲಿಟರಿ ಅವ್ರದ್ದು, ಡಿಆರ್ಡಿಒ ಅವ್ರದ್ದು ಇದು. ಸೊ ಇಲ್ಲೆಲ್ಲ ಮರ ಗಿಡ ಎಲ್ಲ ಇನ್ನೂ ಸ್ವಲ್ಪ ಇದೆ. ಓಕೆ, ಹಾಗೆ ನಾವು ನಮ್ಮ ಮನೆಯಿಂದ ಹಾರ್ಡ್ಲಿ 40 to 45 kilometers ಏನೋ ಇದೆ. ನಾವ್ ಎಷ್ಟ್ ಅವರ್ ತಗೊಂಡಿರ್ಬೋದು ರೀಚ್ ಆಗ್ಲಿಕ್ಕೆ ಅಂದ್ರೆ, ನಾವು 1 hour ಪ್ಲಾನ್ ಅಲ್ಲಿ ಹೋದ್ರೆ ನಾವ್ ಅಲ್ಲಿ ರೀಚ್ ಆಗ್ಲಿಕ್ಕೆ 3 hours ತಗೊಂತು. ಅಷ್ಟೊಂದು ಟ್ರಾಫಿಕ್. ನಾನು ತೋರಿಸ್ತಾ ಇಲ್ಲ, ಸ್ವಲ್ಪ ರೋಡ್ ಫ್ರೀ ಆಗಿರೋದ್ನೆಲ್ಲ ತೋರಿಸ್ತಾ ಇದ್ದೀನಿ. ಲಿಟ್ರಲಿ ಟ್ರಾಫಿಕ್ ಅಲ್ಲಿ ಸಿಕ್ಕಾಕೋಗ್ಬಿಟ್ಟಿದ್ವಿ. ತುಂಬಾನೇ ಟೈಮ್ ತಗೋತು. ಮಕ್ಕಳಂತೂ ಹೊಟ್ಟೆ ಹಶ್ವಿಂದ ನಮ್ಗೆ ಸಾಕಾಗೋಯ್ತು. ಎಲ್ಲಾದ್ರೂ ನಿಲ್ಸಿದ್ರೆ ನಮ್ಗೆ ಅಲ್ಲಿ ಲೇಟ್ ಆಗೋಗುತ್ತೋ ನಾವ್, ಯಾಕೆಂದ್ರೆ ಇಲ್ಲಿಂದ ಹೊರಟಿದ್ದೆ ಲೇಟ್ ಆಗ್ಬಿಟ್ಟಿತ್ತು. ಸೊ ಅಲ್ಲಿ ಲೇಟ್ ಆಗ್ಬಿಡುತ್ತೋ ಅಂತ ನಾವು ಎಲ್ಲೂ ಊಟಕ್ಕೂ ನಿಲ್ಲಿಸ್ದೆ ಹಂಗಂಗೆ ಹೋದ್ವಿ. ನೋಡಿ, ಆಯ್ತು ಇವಾಗ ಬನ್ನೇರ್ಘಟ್ಟ ಕ್ಕೆ ಎಂಟ್ರಿ ಮಾಡಿದ್ವಿ. ಫಾರೆಸ್ಟ್ ಏರಿಯಾ ಇದೆಲ್ಲ. ಫಾರೆಸ್ಟ್ ಅನ್ನಂಗಿಲ್ಲ, ನಾನು 2006-5-6 ಅಲ್ಲೇನೋ ಬಂದಿದ್ದೆ. ಅವಾಗೆಲ್ಲ ಇಲ್ಲಿ ಕಾಡು,
ಬರೇ ಕಾಡು, ಏನು ಇಲ್ಲ. ಇಷ್ಟೊಂದು ವೆಹಿಕಲ್ಸು ಇಲ್ಲ, ಬಸ್ಸಸ್ ಯಾವಾಗಾದ್ರೂ ಒಂದೋ ಎರಡೋ ಬಸ್ಸಸ್ ಬರ್ತಾ ಇತ್ತು ಅಷ್ಟೇ. ಇವಾಗ ಇಲ್ಲೆಲ್ಲ ತುಂಬಾ ಡೆವಲಪ್ ಆಗಿದೆ. ಕಾಡು ಅಂತದ್ದೇನು ಕಾಣಿಸ್ತಾ ಇಲ್ಲ. ಇಲ್ಲೆಲ್ಲ ನನಗಂತೂ ಬನ್ನೇರುಘಟ್ಟ ನಾನು 2005 ಅಲ್ಲಿ ನೋಡಿದ್ಕಿಂತಲೂ ಇವಾಗ ನೋಡೋದ್ಕಿಂತಲೂ ಲಿಟ್ರಲಿ ನಾನು ಶಾಕ್ ಆಗಿಬಿಟ್ಟಿದ್ದೆ. ಇಷ್ಟೊಂದು ಚೇಂಜಸ್ ಅಂತ. ಓಕೆ, ಒಂದು ಆಫ್ಟರ್ ಲಾಂಗ್ ಟೈಮ್ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು. ಮಕ್ಕಳಿಗೂ ಅಷ್ಟೇ. ಮಕ್ಳಿಗೂ ಆನಿಮಲ್ಸ್ನೆಲ್ಲ ಅವ್ರು ನೋಡಿದ್ದಾರೆ. ಆದ್ರೂನು ಒಂದ್ ಕರ್ಕೊ ಹೋಗೋಣ ಅನಿಸ್ತು. ಆ ಆಯ್ತು, ಎಂಟ್ರಿ ಕೊಡ್ತಾ ಇದ್ವಿ. ಎಂಟ್ರಿ ಆಯ್ತು, ತುಂಬಾ ರಶ್ ಇತ್ತು. ಅದರಿಂದ ನನ್ಗೆ ಅಲ್ಲಿ ಎಂಟ್ರಿಯಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ನೋಡಿ, ಝೀಬ್ರಾ ನೋಡ್ತಾ ಇದ್ದೀವಿ. ಒಂದು ಕಡಿಮೆ, ಒಂದು 4-5 ಇತ್ತು ಅಷ್ಟೇ. ಇದು ಜಿರಾಫೆನೂ ಅಷ್ಟೇ, ಒಂದ್ ಎರಡು ಇದ್ವು. ಅದು ತುಂಬಾ ದೂರದಲ್ಲಿ. ನಾನು ಅಷ್ಟೇ ವಿಡಿಯೋ ಮಾಡಿದೆ. ತುಂಬಾ ದೂರದಲ್ಲಿ, ನೋಡ್ಲಿಕ್ಕೂ ಅಂತ ಏನು ನಾವು ಝೂಗ್ ಹೋದ್ವಿ. ಸಫಾರಿ ಹೋಗಿದ್ರೆ ಇನ್ನೂ ಚೆನ್ನಾಗಿರೋದು. ಸಫಾರಿಗೆ ಟೈಮ್ ಆಗ್ಬಿಟ್ಟಿತ್ತು. ಸೊ ಅದರಿಂದ ನಾವು ಬರೀ ಝೂಗ್ ಅಷ್ಟೇ ಹೋದ್ವಿ. ಚೆನ್ನಾಗಿತ್ತು, ಏನೋ ಒಂಥರ ಚೆನ್ನಾಗಿರೋ ಎಕ್ಸ್ಪೀರಿಯನ್ಸ್. ರಶ್ ಅಂದ್ರೆ ಯಪ್ಪ, ಅಷ್ಟೊಂದು ಕ್ರೌಡ್. ನಾನು ಅನ್ಕೊಂಡೇ ಇರ್ಲಿಲ್ಲ ಇಷ್ಟು ಜನಸಂದಣಿ ಇರುತ್ತೆ ಅಂತ. ತುಂಬಾ ವಿಪರೀತ ರಶ್ ಇತ್ತು. ನನ್ಗೆ ಆಶ್ಚರ್ಯ ಆಗಿದ್ದು ಏನು ಅಂದ್ರೆ, ಆಲ್ಮೋಸ್ಟ್ ಎಲ್ಲ ನಾರ್ತ್ ಅವ್ರೆ. ನಾನ್ ಕರ್ನಾಟಕದಲ್ಲಿ ಇದ್ದೀನೋ ನಾರ್ತ್ ಅಲ್ಲಿ ಇದ್ದೀನೋ ಅನ್ನೋ ಫೀಲ್ ಆಗ್ತಾ ಇತ್ತು. ಬರೀ ಹಿಂದಿಯವ್ರು. ಅಲ್ಲಿ ಅಂಗಡಿಯವರು ಕೂಡ ನಾವು ಕನ್ನಡದಲ್ಲಿ ಮಾತಾಡಿದ್ರು ನಮ್ಮ ಹತ್ರ ಹಿಂದಿನಲ್ಲೇ ಮಾತಾಡ್ತಾ ಇದ್ರು. ಇಲ್ಲಿ ಕನ್ನಡ ಬರಲ್ವಾ ಅಂದ್ರೆ ಅವ್ರು ಅಂತ ಇದ್ರು, ಕನ್ನಡ ಬರುತ್ತೆ ಮೇಡಮ್, ಆದ್ರೆ ಎಲ್ರು ಹಿಂದಿಯಲ್ಲೇ ಇಲ್ಲಿ ಮಾತಾಡಿ ಮಾತಾಡಿ ನಮ್ಗೆ ಹಿಂದಿನೇ ಬರ್ತಾ ಇದೆ ಬಾಯಲ್ಲಿ ಅಂತ ಇದ್ರು. ನೋಡಿ, ಹುಲಿ ಹತ್ರ ಬಂದ್ವಿ. ಹುಲಿ ಹತ್ರ ಅಂತೂ ವ್ಯೂ ಚೆನ್ನಾಗಿತ್ತು. ನನ್ನ ಹತ್ರ ಬಂದ್ಬಿಡ್ತಾ, ಐ ಮೀನ್ ಹತ್ರ ಅಂದ್ರೆ ನಾನು ಹೊರಗಡೆ ಇದ್ದೆ, ನೋಡಿ ಹತ್ರನೇ ಬರ್ತಾ ಇದೆ. ಇದಂತೂ ಒಳ್ಳೆ ಒಂದು ವ್ಯೂ ಸಿಕ್ತು. ಪಕ್ಕದಲ್ಲಿ ಬಂದು ಫೋರ್ಸ್ ಕೊಟ್ಬಿಟ್ಟು ಹೋಯ್ತು. ನೋಡಿದ್ರಲ್ಲ, ಖುಷಿ ಆಯ್ತು. ಬಟ್ ಎಲ್ಲ ಸೋತೋಗಿದಾವೆ ಪಾಪ, ಊಟಕ್ಕೆ ಸರಿಯಾಗಿಲ್ವೋ ಏನೋ ಗೊತ್ತಿಲ್ಲ. ಅದೇ ಅಷ್ಟೇ, ಸ್ವಲ್ಪ ಮಾಂಸಾಹಾರಿ ಪ್ರಾಣಿಗಳನ್ನ ನೋಡಕ್ಕೆ ಸ್ವಲ್ಪ ಇದಾಗ್ತಾ ಇತ್ತು. ಸಸ್ಯಾಹಾರಿಗಳೆಲ್ಲ ಸ್ವಲ್ಪ ಪುಷ್ಟಿಯಾಗೇ ಇದ್ವು. ಮಾಂಸಾಹಾರಿಗಳು ಸ್ವಲ್ಪ ಸೋತೋಗಿರೋ ತರನೇ ಇತ್ತು. ನೋಡಿ, ಎರಡು ಹುಲಿಗಳಿದ್ವು. ಚೆನ್ನಾಗಿತ್ತು, ಒಳ್ಳೆ ಒಂಥರ ಖುಷಿ ಆಯ್ತು. ಮಕ್ಳಿಗೂನು ತುಂಬಾ ಖುಷಿ ಆಯ್ತು. ಓಕೆ, ನೋಡಿ ದೂರ ಹೋಗ್ಬಿಡ್ತು. ಈಗ ಇದು ಕರಡಿ. ಇಲ್ಲಿ ನಿಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಮೋಸ್ಟ್ಲಿ ಬ್ಲ್ಯಾಕ್ ಆಗಿ ಅಲ್ಲಿ ಕಾಣಿಸ್ತಾ ಇದೆ ನೋಡಿ. ಅದಂತೂ ಹತ್ರನೇ ಬರ್ಲಿಲ್ಲ. ತುಂಬಾ ಹೊತ್ತು ವೇಟ್ ಮಾಡಿದೆ, ಬರ್ಬೋದು ಅಂತ. ದೂರದಲ್ಲೇ ನಿಂತ್ಕೊಂಡಿತ್ತು. ಒಂದೇ ಒಂದು ಕರಡಿ ಇತ್ತು. ಓಕೆ, ಇದು ಎಮು ಅನ್ಸುತ್ತೆ. ಹೌದು, ಎಮು. ಏನು ಎಲ್ಲ ಸಂಜೆ ಆಗಿರಂದ ಪಾಪ ಎಲ್ಲ ಗೂಡ್ ಸೇರ್ಕೊಬಿಟ್ಟಿದ್ವು ಅನ್ಸುತ್ತೆ. ಯಾವ್ದೂನು ಹತ್ರಕ್ಕೆ ಅಂತೂ ಬರ್ಲೇ ಇಲ್ಲ. ಎಲ್ಲ ದೂರದಲ್ಲೇ ಇದ್ವು. ದೂರದಿಂದ ಹಂಗೆ ನೋಡ್ಕೊಂಡೇ ಹೋದ್ವಿ. ಅಂತ ಜಾಸ್ತಿ ಪ್ರಾಣಿಗಳು ಯಾವ್ದು ನಮ್ಗೆ ನೋಡಕ್ಕೂ ಸಿಗ್ಲಿಲ್ಲ. ನೋಡಿ, ಎಮು ಇದು. ಎಲ್ಲ ಪಾಪ ಬಿಲ ಸೇರ್ಕೊಬಿಟ್ಟಿದ್ವು ಅನ್ಸುತ್ತೆ. ಜಾಸ್ತಿ ಏನು ಹಾವುಗಳು ಅಂತವೇನು ಜಾಸ್ತಿ ಏನು ನಮಗ್ ನೋಡ್ಲಿಕ್ಕೆ ಸಿಗ್ಲಿಲ್ಲ. ಓಕೆ, ಬಂದಿದ್ದೀವಿ ಅಂತ ನೋಡ್ಕೊಂಡು ಸಂತೋಷ ಪಟ್ವಿ. ನೋಡಿ, ಎಮು ಹತ್ರ ಬರ್ತಾ ಇದೆ. ಚೆನ್ನಾಗಿದೆ ನೋಡಕ್. ಇದೊಂದು 4-5 ಇದ್ವು. ಅಂತ ಸಫಾರಿಯಲ್ಲಿ ಜಾಸ್ತಿ ಪ್ರಾಣಿಗಳು ನೋಡಕ್ ಸಿಗ್ಬೋದು ಅಂತ ಇದ್ರು ಫ್ರೆಂಡ್ಸ್. ನೀವೇನಕ್ ಅಲ್ಗೋದ್ರಿ, ಸಫಾರಿಗೆ ಹೋಗ್ಬಾರ್ದ ಅಂತ. ಬಟ್ ಏನ್ ಮಾಡೋದು, ಟೈಮ್ ಆಗೋಗಿತ್ತು. ನಾವಿಲ್ಲಿ ರೀಚ್ ಆಗೋದೇ 4 o'clock ಆಗ್ಬಿಡ್ತು. ಮತ್ತೆ ಇರೋದು 6:30 ವರೆಗೆ ಅಷ್ಟೇ ಇರೋದು ಓಪನ್. ಅಷ್ಟರಲ್ಲಿ ಬೇಗನೆ ಟಿಕೆಟ್ ತಗೊಂಡು ನುಗ್ಬೇಕಾಯ್ತು. ಸೊ ಅದರಿಂದ ಸಫಾರಿಗೆ ಟೈಮ್ ಆಗೋಯ್ತು ಅಂದ್ಬಿಟ್ರು. ಐ ಮೀನ್ 1 hour ಮುಂಚೆನೆ ಸಫಾರಿಗೆ ಟಿಕೆಟ್ ತಗೋಬೇಕಂತೆ. ನಾವು ಲೇಟ್ ಆಗ್ಬಿಡ್ತಲ್ಲ, ಸರಿ ಬಂದಿರೋದಕ್ಕೆ ಇನ್ನು ಇದನ್ನಾದ್ರೂ ತೋರಿಸ್ಕೊ ಹೋಗೋಣ ಮಕ್ಳಿಗೆ ಅಂತ ಹೇಳ್ಬಿಟ್ಟು ಬಂದ್ವಿ. ಒಬ್ರಿಗೆ ಟಿಕೆಟ್ ಬಂದ್ಬಿಟ್ಟು 100 rupees ಈಚ್. ಬಿಲೋ 5 years ಏನು ಇಲ್ಲ, ಅಬೋ 5 years ಆದ್ರೆ 100 rupees ಟಿಕೆಟ್. ಇಲ್ಲಿ ಏನು ನನಗೆ ಗೊತ್ತಾಗ್ತಾ ಇಲ್ಲ ಇವ್ರೆ, ಏನಿದೆ. ಏನೋ ನರಿನ, ತೋಳ ಕರೆಕ್ಟ್, ತೋಳ ಇದೆ, ತೋಳ. ಎಸ್, ತೋಳ ಒಳಗಡೆ ಡೆನ್ ಒಳಗಡೆ ಕೂತಿದೆ ನೋಡಿ. ಚಿಕ್ಕದಾಗಿ ಕಾಣಿಸ್ತಾ ಇದೆ. ನಾನು ಝೂಮ್ನು ಹಾಕಿಲ್ಲ. ಅದು ಏನೋ ಒಂಥರ ಲೈಕ್ ಪ್ರಾಣಿಗಳೇನೋ ಹೆಚ್ಚಿಲ್ಲ ಅಂತ ಅಪ್ಸೆಟೇ ಆಗ್ಬಿಟ್ವಿ ನಾವು. ನೋಡಿ ಪಾಪ, ಇದನ್ನಂತೂ ಹತ್ರದಲ್ಲಿ ಸಿಕ್ತು ನಮ್ಮ ಮಂಗ. ಓಕೆ, ಬೋಟಿಂಗ್ ಎಲ್ಲ ಇತ್ತು. ಬೋಟಿಂಗ್ ಏನು ಹೋಗಿಲ್ಲ ನಾವು. ನೀರೇನು ಅಂತ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ, ಅದಕ್ಕೆ ಬೋಟಿಂಗ್ ಹೋಗಿಲ್ಲ. ಇದು ನೋಡಿ, ಹಿಪ್ಪೋಪೊಟಮಸ್. ಇದು ಒಳ್ಳೆ ಒಂದು ಫೋರ್ಸ್ ಕೊಡ್ತು, ಬಾಯಿ ಎಲ್ಲ ಓಪನ್ ಮಾಡಿ. ಖುಷಿ ಆಯ್ತು ಇದನ್ನು. ಅದೇ ಎರಡೆರಡೇ ಇದ್ದಾವೆ, ಎರಡು ಎಲ್ಲಾ ಕಡೆನೂ ಅಷ್ಟೇ. ಎಲಿಫೆಂಟ್ ಆದ್ರೂ ಎಲ್ಲಾನು ಒಂದು ಎರಡೆರಡು ಅಷ್ಟೇ ಇದಾವೆ. ಓಕೆ, ನೀವು ನೆಕ್ಸ್ಟ್ ಯಾರಾದ್ರೂ ಬರೋದಿದ್ರು ಸಫಾರಿಗೆ ಹೋಗ್ಬಿಡ್ಬೇಕು. ಸಫಾರಿಗಾದ್ರೆ ಚೆನ್ನಾಗಿರುತ್ತೆ ಅಂತಾರೆ. ನೋಡಿ, ಆನೆಗಳು ಅಷ್ಟೇ 2-3 ಏನೋ ಇದ್ದಾವೆ. ಪಾಪ ಎಲ್ಲ ಚಿಕ್ಕದು ಪುಟ್ಟ ಆನೆಗಳ ತರ ಇದಾವೇನು ಅಂತ, ಏಜ್ ಆಗಿರೋ ತರ ಇಲ್ಲ, ಮರಿ ಆನೆಗಳ ತರನೇ ಇದ್ದಾವೆ.
ಓಕೆ. ಇದು ಜಿಂಕೆಗಳು ಮಾತ್ರ ಸುಮಾರು ಇದ್ವು, ಒಂದ್ 5-6. ಅದೇ ಹೇಳಿದ್ನಲ್ಲ, ಸಸ್ಯಾಹಾರಿಗಳು ಸ್ವಲ್ಪ ಪುಷ್ಟಿಯಾಗಿದ್ದಾವೆ, ಮಾಂಸಾಹಾರಿಗಳು ಸೋತೋದಂಗೆ ಇದ್ದಾವೆ ಪಾಪ. ಊಟಕ್ಕೆ ಸರಿಯಾಗಿ ಪಾಪ ಅವು ಕಾಡಲ್ಲಿ ಬೇಟೆಯಾಡಿ ಹೊಟ್ಟೆ ತುಂಬಾ ತಿನ್ನುವಂತವು ಪಾಪ. ನಾವು ಮನುಷ್ಯರು ಅದನ್ನೆಲ್ಲ ಕೂಡಾಕ್ಬಿಟ್ಟು ಪಾಪ ನಾವ್ ಎಷ್ಟ್ ತಿನ್ನ ಕೊಟ್ರು ಅವಕ್ಕೆ ಎಷ್ಟ ಆಗುತ್ತೆ ಅಲ್ವಾ. ಅವುಗಳು ಬೇಟೆಯಾಡಿ ಅವ್ರ ಇಷ್ಟಕ್ಕೆ ತಿನ್ಕೊಂಡ್ರೆ ಚೆನ್ನಾಗಿರುತ್ತೆ ಅವಕ್ಕೆ. ಓಕೆ, ನೋಡಿ ಜನಸಂದಣಿ ಎಷ್ಟ್ರ ಮಟ್ಟಿಗೆ ಇದೆ ಅಂದ್ರೆ, ನಾನು ಅವ್ರದ್ದು ವಿಡಿಯೋ ಮಾಡ್ತಾ ಇದ್ದೆ ಜನರದ್ದು. ಇಲ್ಲಿ ಏನು ನರಿ 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 ಏನೋ ನರಿ ಅಂತ ಇತ್ತಲ್ಲಪ್ಪ, ನರಿ ಚಿಕ್ಕದು, ಅದು ಮರಿ ಕಾಣಿಸ್ತಾನೆ ಇಲ್ಲ, ದೂರ ಇದೆ. ನಾನು ಅಂತೂ ಟ್ರೈ ಮಾಡಿದೆ ತುಂಬಾ, ವೇಟ್ ಮಾಡಿ ಏನೋ ಸಿಗ್ಲಿಲ್ಲ. ಅದು ನರಿನೇ ಅದು. ಅದು ಏನೋ ಇಂಡಿಯನ್ ಫಾಕ್ಸ್ ಅಂತ ಏನೋ ಇತ್ತು ಸಮಥಿಂಗ್. ಇದು ಇದು ಬೂದುತೋಳ ಅಂತೇನೋ ಸಮಥಿಂಗ್. ಇಂಡಿಯನ್ ಭಾರತೀಯ ಬೂದುತೋಳ ಅಂತೇನೋ. ಇದು ಹತ್ರ ಬಂದೊಂದು ಫೋಸ್ ಕೊಡ್ತು. ಇದು ಒಂದ್ 2-3 ಇದ್ದವು, ಒಂದ್ ಮಾತ್ರ ಬಂತು. ನೋಡಿ ನಾಯಿ ತರನೇ ಇದೆ ಅಲ್ವಾ, ನಾಯಿ ಅಂತಾನೆ ಅನ್ಕೋತೀವಿ ನೋಡಿದ್ರೆ. ಚೆನ್ನಾಗಿತ್ತು ಒಟ್ನಲ್ಲಿ. ನೋಡಿ ಭಾರತೀಯ ಬೂದುತೋಳ, ಕರೆಕ್ಟ್, ಭಾರತೀಯ ಬೂದುತೋಳ ಅಂತ. ನೋಡಿ ಇದು ಆ ಕಡೆ ಈ ಕಡೆ ಓಲಾಡ್ತಾನೆ ಇದೆ. ವಾವ್, ಇಲ್ಲಿ ಬಂತು ಚಿರತೆ. ನಾನು 2006 ಅಲ್ಲಿ 5 ಅಲ್ಲಿ ಏನೋ ಬಂದಿದ್ದೆ ಅನ್ನಲ್ಲ, ಅವಾಗಂತೂ ಚಿರತೆಗಳು ಬೇಜಾನಿದ್ವು. ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ ನೆಗರಾಡ್ತಾ ಇದ್ವು. ಐ ಮೀನ್ ಅವಕ್ಕೆ ಆ ಗೂಡೊಳಗಡೆನೆ ಒಂದು 5-6 ಇದ್ದಂಗೆ ಇದ್ವು. ಹಾವುಗಳು ಅಷ್ಟೇ, ಹೆಬ್ಬಾವೆಲ್ಲ ಜಾಸ್ತಿ ಇತ್ತು. ಅವಾಗ ಇಷ್ಟೊಂದು ಜನಸಂದಣಿನೂ ಇರ್ಲಿಲ್ಲ, ತುಂಬಾ ಪ್ರಾಣಿಗಳಿದ್ವು. ಇವಾಗ ಪ್ರಾಣಿಗಳ ಸಂಖ್ಯೆ ತುಂಬಾ ಕಡಿಮೆ ಆಗಿದೆ. ನೋಡಿ ಚಿರತೆ ಒಂದ್ 3 ಇದಾವೆ ಅಷ್ಟೇ, ಬಟ್ ಸೋತೋಗಿರೋ ತರನೇ ಇದೆ. ಅವನು ಅಷ್ಟೇ, ಏನು ಅಂತ ಆಕ್ಟಿವ್ ಆಗಿ ಏನು ಇಲ್ಲ ಪಾಪ. ಮಲ್ಕೊಬಿಟ್ಟಿದೆ, ಸಂಜೆ ಆಯ್ತು ಮೋಸ್ಟ್ಲಿ ಅದ್ರಿಂದ ಇರ್ಬೋದು. ಒಟ್ನಲ್ಲಿ ಅಷ್ಟೇ ಬೇಜಾರಾಗ್ತಾ ಇತ್ತು ಪ್ರಾಣಿಗಳು ನೋಡುವಾಗ. ನನಗೆ ಈ ತರ ಕೂಡ ಹಾಕಿ ಇದ್ ಮಾಡೋದೆಲ್ಲ ಇಷ್ಟ ಆಗೋದಿಲ್ಲ ನನಗೆ. ನಾನು ಮಕ್ಕಳು ಅಷ್ಟೇ ಮನೇಲಿ ಮೀನ್ ತಂದು ಇಟ್ಕೊಂಡಿದ್ದಾರೆ ಅಕ್ವೇರಿಯಂ ಅಲ್ಲಿ, ಬೈತೀನಿ ನಾನು, ಅದೆಲ್ಲ ಮನೇಲಿ ಇಡ್ಬೇಡಿ ಪಾಪ. ಅವು ಸಮುದ್ರದಲ್ಲಿ ವಿಶಾಲವಾಗಿ ಓಡಾಡೋದನ್ನ ತಗೊಬಂದು ನೀವು ಬಾಟ್ಲ್ ಒಳಗಡೆ ಅದ್ರೊಳಗಡೆ ಇಷ್ಟೇ ಒಂದು ಜಾಗದಲ್ಲಿ ಬಿಟ್ರೆ ಪಾಪ ಅವಕ್ಕೂ ಇಕ್ಕಟ್ಟಲ್ವಾ ಅಂತ ಬೈತೀನಿ. ನನ್ಗೆ ಈ ತರ ಕೂಡ ಹಾಕೋದು ಇಷ್ಟನೇ ಇಲ್ಲ ನನಗೆ. ಪಾಪ ಅವುಗಳನ್ನೆಲ್ಲ ಬಿಡ್ಬೇಕು ಅಂತ ಹುಡುಗ್ ಬಿಡೋದಲ್ಲ. ನೋಡಿ ಚಿರತೆ ನಿಂತಿದೆ, ಅದನ್ನು ಒಂದು ಆಲ್ಮೋಸ್ಟ್ ಎಲ್ಲಾ ಪ್ರಾಣಿಗಳು ನಮ್ಗೆ ಹತ್ರ ಬಂದು ಈ ತರ ಏನೋ ಮಾಂಸಾಹಾರಿ ಪ್ರಾಣಿಗಳೆಲ್ಲ ಹತ್ರ ಬಂದು ಒಂದು ಲುಕ್ ಕೊಟ್ಬಿಟ್ಟು ಹೋಯ್ತು. ನೋಡಿ ಇದನ್ನು ಬರ್ತಾ ಇದೆ ಹತ್ರನೇ, ಇದು ಒಂದು ಲುಕ್ ಕೊಡ್ತು. ಓಕೆ, ಭಯನೇ ಆಗುತ್ತಪ್ಪ ನೋಡಿದ್ರಲ್ಲ. ಚಿರತೆ ಒಂದ್ 3 ಚಿರತೆಗಳಿದ್ದಾವೆ. ಓಕೆ, ಖುಷಿ ಆಯ್ತು ಆದ್ರೂ ನೋಡಿ. ಓಕೆ, ಜನ ಸುಮ್ನೆ ಇರೋದಿಲ್ಲ, ಕಿರ್ಚಾಡ್ತವ್ರೆ ಪಾಪ. ಅದ್ರನ್ನ ಡಿಸ್ಟರ್ಬ್, ಅದ್ರಲ್ಲಿ ಎಲ್ಲಾ ಕಡೆನೂ ಬೋರ್ಡ್ ಹಾಕಿದ್ದಾರೆ ಅದನ್ನ ಟೀಸ್ ಮಾಡೋದು ಅದೆಲ್ಲ ಮಾಡ್ಬಾರ್ದು ಅಂತ. ಆದ್ರೂ ಜನ ಸುಮ್ನೆ ಇರೋದಿಲ್ವಲ್ಲ, ಟೀಸ್ ಮಾಡೋದು, ಕಿರ್ಚೋದು, ಅದನ್ನ ಬಾ ಅಂತ ಕರಿಯೋದು, ಈ ತರ ಎಲ್ಲಾ ಮಾಡ್ತಾ ಇದ್ರು ಪಾಪ. ಅಲ್ಲಿ ನಿಂತು ಪಾಪ ಅವ್ರಿಗೆ ಮೇಂಟೈನ್ ಮಾಡಕ್ ಆಗ್ತಾ ಇಲ್ಲ, ಅಂದ್ರೆ ಜನ ಅಷ್ಟೊಂದ್ ಜನ ಪಾಪ ಅಂತಾರೆ ಬೇಡ ಟೀಸ್ ಮಾಡ್ಬೇಡಿ ಅಂತ. ಜನ ಸುಮ್ನೆ ಇರ್ತಾರ, ಕಿರ್ಚಾಡ್ತಾರೆ, ಕರೀತಾರೆ, ಏನೇನೋ ಅಂತಾರೆ. ನೋಡಿ ಇದು ಸಿಂಹ, ಲಯನ್, ದ ಕಿಂಗ್ ಆಫ್ ಜಂಗಲ್ ಬಂತು ನೋಡಿ. ಅದು ಒಂದು ಎರಡು ಬರೀ ಎರಡೇ ಇದ್ದಾವೆ. ಇದು ಇವಾಗ ನಮ್ಗೆ ಅಷ್ಟು ವ್ಯೂ ಸಿಕ್ಕಿಲ್ಲ, ಇದು ದೂರದಲ್ಲೇ ಕೂತಿತ್ತು. ಲಾಸ್ಟಿಗೆ ನಾವು ಹೊರಡುವ ಟೈಮಲ್ಲಿ ಅದು ಸೈಡ್ ಅಲ್ಲಿ ಬಂದಿತ್ತು, ಅವಾಗ ಒಂದು ವಿಡಿಯೋ ಹಾಕಿದೀನಿ, ಕೊನೆಯಲ್ಲಿ ಇದೆ ನೋಡಿ. ದೂರದಲ್ಲೇ ನಿಂತಿದೆ, ಒಂದೇ ಒಂದು ಕಾಣಿಸ್ತಾ ಇದೆ. ಇವಾಗ 2 ಇದ್ದಾವೆ, ಆದ್ರೆ ಅದು ಒಂದ್ ಸ್ವಲ್ಪ ಓಕೆ ಅನ್ನಿಸ್ತು. ಓಕೆ, ಮೇಲೆ ಬಂಡೆ ಮೇಲೆ ಹತ್ತಿ ಕೂತೆಲ್ಲ ಫೋಸ್ ಎಲ್ಲ ಕೊಡ್ತಾ ಇದೆ, ಕಿರ್ಚಾಡ್ತಾರೆ ಜನ ಪಾಪ. ನೋಡಿ ಇದು ಮಕಾವು, ಇವಂತೂ ಕಿಟಾರ್ ಅಂತ ಕಿರ್ಚ್ತಾ ಇದ್ವು. ಒಂದನ್ನು ಸುಮಾರು ಇದ್ದಾವೆ, ನಾನಂತ ಫೋಕಸ್ ಮಾಡಿಲ್ಲ. ಮಕ್ಕಳಷ್ಟ್ರಲ್ಲಿ ಟಯರ್ಡ್ ಆಗ್ಬಿಟ್ರು, ನನ್ಗೆ ಸರಿಯಾಗಿ ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅವರು. ಟಯರ್ಡ್ ಆಗ್ಬಿಟ್ರು, ಎತ್ಕೋ ಅಂತ ಇದ್ರು. ನಡೆದು ಅವ್ರಿಗೂ ಸಾಕಾಯ್ತು. ಸೊ ಎತ್ಕೋ ಅಂತ ಇದ್ರು, ಅವ್ರುನು ಅಷ್ಟು ವಿಡಿಯೋ ಮಾಡ್ಲಿಕ್ಕೆ ಬಿಡ್ಲಿಲ್ಲ. ಹಕ್ಕಿಗಳು ತುಂಬಾ ಇದ್ವು. ಸಾರಿ.
ಇದು ಯಾವ್ದೆಲ್ಲೋ ಪ್ಯಾರೆಟ್ಸ್ ಅಂತೆಲ್ಲ ಇದೆ. ಚೆನ್ನಾಗಿದೆ ಒಟ್ನಲ್ಲಿ ಹಕ್ಕಿಗಳು ಎಲ್ಲ. ನೋಡಿ ಕಾಡು ಕೋಳಿ, ನಾವ್ ಅನ್ನೋದು ಇದಕ್ಕೆ ಕಾಡು ಕೋಳಿ ಅಂತಪ್ಪ, ನಮ್ಮ ಊರ್ ಕಡೆ ಎಲ್ಲ ಅಲ್ವಾ ಕಾಡು ಕೋಳಿ ಅದು. ಅದು ಅದು ಒಂದು 6-7 ಇದ್ದವು. ಓಕೆ, ನೆಕ್ಸ್ಟ್ ಯಾವ್ದೋ ಪ್ಯಾರೆಟ್ ಅನ್ಸುತ್ತೆ. ಪ್ಯಾರೆಟ್ಗಳೇ ಅಂತ ಕಾಣಿಸ್ತಾ ಇಲ್ಲ. ಅದೇ ನಾನು ಹೇಳಿದ್ನಲ್ಲ, ಮಕ್ಕಳು ವಿಡಿಯೋ ಮಾಡಕ್ ಬಿಡ್ತಾ ಇಲ್ಲ. ನನ್ನ ಮಗಳನ್ನ ಎತ್ಕೊಂಡ್ ಮಾಡ್ತಾ ಇದ್ದೆ ಇದು. ಕಷ್ಟ ಆಗ್ತಾ ಇತ್ತು ಪಾಪ, ಅವ್ರು ಟಯರ್ಡ್ ಆಗ್ಬಿಟ್ಟಿದ್ರು ನಡೆದು ನಡೆದು ನಡೆದು. ಓಕೆ ನೋಡಿ ಪ್ಯಾರೆಟ್ಸ್, ಏನು ಪಿಂಕ್ ನೆಕ್ ಪ್ಯಾರೆಟ್ ಸಮಥಿಂಗ್, ಪಿಂಕ್ ನೆಕ್ ಪ್ಯಾರೆಟ್ ಅಂತ ಇದಕ್ಕೆ ಅನ್ನೋದು. ಕರೆಕ್ಟ್. ಇದು ಒಂದು ಸ್ವಲ್ಪ ಇದ್ದು ನೋಡಿ ಹಕ್ಕಿಗಳು ಜಾಸ್ತಿ ಇದೆ. ಲಾಸ್ಟ್ ಅಲ್ಲಿ ಇನ್ನು ನವಿಲು ಅವೆಲ್ಲ ಇದ್ವು, ಅವೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ ನನಗೆ. ಮಕ್ಕಳು ಬಿಡ್ಲೇ ಇಲ್ಲ, ಅವ್ರನ್ನ ಎತ್ಕೋ 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 ಅಂತ. ನೋಡಿ ಇಲ್ಲಿ ಹಾವಿದೆ ನೋಡಿ, ಮಲ್ಕೊಬಿಟ್ಟಿದೆ ಪಾಪ. ಏನು ಸದ್ದು ಸುರಿ ಇಲ್ಲ, ಸುಮ್ಮನ್ ಪಾಪ ಬೆಚ್ಚಗ್ ಮಲ್ಕೊಂಡಿದೆ. ಅದ್ರ ಕೆಳಗಡೆ ಇನ್ನೂ ಒಂದು ಇದೆ, ಬಟ್ ಎರಡನ್ನು ಪಾಪ ಮಲ್ಕೊಬಿಟ್ಟಿದಾವೆ. ಇಲ್ಲಿ ಟರ್ಟಲ್ಗಳು ನೋಡಿ, ಸೈಡ್ ಅಲ್ಲೆಲ್ಲ ಹತ್ತಿ ಕೂತಿದಾವೆ ಟರ್ಟಲ್ಗಳು. ಅದು ಇಂಥವೆಲ್ಲ ಜಾಸ್ತಿ ಇದ್ದಾವೆ, ಟರ್ಟಲ್ಗಳೆಲ್ಲ ತುಂಬಾನೇ ಇದ್ದಾವೆ ನೋಡಿ. ಅದಕ್ಕೆ ಮೀನು ಪಾಪ ತಿನ್ಲಿಕ್ಕಲ್ಲಿ ಹಾಕಿರೋದಕ್ಕೆ ನನ್ ಮಕ್ಳಿಗೆ ಬೇಜಾರು ನೋಡ್ಬಿಟ್ಟಮ್ಮ, ಮೀನ್ ಏನಕ್ಕಮ್ಮ ಹಾಕಿದೆ ಅಲ್ಲಿ ಅಂತ ಅವ್ರಿಗೆ ಬೇಜಾರು. ನೋಡಿ ಇದು ಮುಳ್ಳು ಹಂದಿ. ಮುಳ್ಳು ಹಂದಿ ನಾವು ಮೊದ್ಲೆಲ್ಲ ಚಿಕ್ಕವರಿರುವಾಗ ಇದ್ರದ್ದು ಮುಳ್ಳುಗಳು ಅಲ್ಲಲ್ಲಿ ನಮ್ದು ಪಕ್ಕದ ತೋಟದಲ್ಲೆಲ್ಲ ಬಿದ್ದಿರೋದು. ಅವಾಗ ಇದು ಹೆಂಗಿರುತ್ತೇನೋ ಅಂತ ಅನ್ನಿಸ್ತಾ ಇತ್ತು, ಬಟ್ ನೋಡಿದ್ದೆ ನಾನು ಇದಕ್ ಮುಂಚೆನು. ನೋಡಿ ಮುಳ್ಳು ಹಂದಿ, ಪಾರ್ಕ್ಯುಪೈನ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಪಾರ್ಕ್ಯುಪೈನ್. ನೋಡಿ ಅದಕ್ಕೆ ತಿನ್ಲಿಕ್ಕೆ ಕ್ಯಾರೆಟ್ ಸೊಪ್ಪು ಎಲ್ಲ ಹಾಕಿದ್ದಾರೆ, ತಿಂತಾ ಇದ್ದಾವೆ ಪಾಪ. ನೋಡಿ ಪಾರ್ಕ್ಯುಪೈನ್, ಮುಳ್ಳು ಹಂದಿ. ಎಲ್ಲ ಇದು ಆನಿಮಲ್ಸ್ ಕೇಜ್ ಅಲ್ಲೂ ಈ ತರ ಬೋರ್ಡ್ ಗಳು ಹಾಕಿದ್ದಾರೆ, ಅದ್ರದ್ದು ವಿವರಣೆ ಕೊಟ್ಟಿದ್ದಾರೆ. ಇಲ್ಲಿ ಹಾವು ಅನ್ಸುತ್ತೆ, ಎಸ್ ಎಸ್ ಎಸ್, ಹೆಬ್ಬಾವು ಹೆಬ್ಬಾವು, ಕರೆಕ್ಟ್ ಹೆಬ್ಬಾವು. ಅಲ್ಲೂ ಒಂದು ಕೆಳಗಡೆ ಒಂದು ಇದೆ, ಬಟ್ ಅದು ಕಾಣಿಸ್ತಾ ಇಲ್ಲ, ಎಲ್ಲ ಬಿಲ ಸೇರ್ಕೊಬಿಟ್ಟಿದ್ದಾವೆ. ಅಲ್ಲಿ ಪಾಪ ಇದು ಏನು ಇಗ್ವಾನ, ಇಗ್ವಾನ, ಕರೆಕ್ಟ್ ಇಗ್ವಾನ. ಇದು ಇಗ್ವಾನ ಒಂದು 4 ಇಗ್ವಾನ ಇದ್ವು ನೋಡಿ, ಅಲ್ಲಿ ಆರೆಂಜ್ ಕಲರ್ ಅಲ್ಲಿ ಕಾಣಿಸ್ತಾ ಇದೆ ಅಲ್ಲ, ಅಷ್ಟೇ ಕಾಣ್ಲಿಕ್ಕೆ ಆಗೋದು, ದೂರನೇ ಎಲ್ಲ ದೂರ ದೂರನೇ ಇತ್ತು. ಇಷ್ಟೇ ಇಗ್ವಾನ ಆಗೋಯ್ತು ಇಷ್ಟೇ. ಇನ್ನು ಬಟರ್ಫ್ಲೈ ಪಾರ್ಕ್ ಎಲ್ಲ ಇತ್ತು, ಅಷ್ಟೊತ್ತಿಗೆ ಟೈಮ್ ಆಗೋಯ್ತು, 6:30 ಆಗ್ಬಿಟ್ಟಿತ್ತು. ಅವ್ರು ಹೋಗಿ ಹೋಗಿ ಅಂತ ಇದ್ರು, ಬಂದ್ಬಿಟ್ವಿ ಅಷ್ಟೊತ್ತಿಗೆ. ಮಕ್ಳು ಪಾಪ ಟಯರ್ಡ್ ಆಗ್ಬಿಟ್ಟಿದ್ರು. ಅಷ್ಟೇ ಇವತ್ತಿನ ವಿಡಿಯೋ, ಎಲ್ರಿಗೂ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಮುಂದಿನ ಸಲ ಬೇರೊಂದು ವಿಡಿಯೋದಲ್ಲಿ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಓಕೆ, ಲಾಸ್ಟ್ ಅಲ್ಲಿ ಒಂದು ಲಯನ್ ವಿಡಿಯೋ ಇದೆ, ಅದನ್ನು ನೋಡ್ಕೊಂಡ್ ಬಂದ್ಬೇಡಿ. ಸಿ ಯು, ಬಾಯ್.